ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. RCB ತನ್ನ IPL 2026 ಮೊದಲ ಪಂದ್ಯವನ್ನು ಗೆದ್ದಿದ್ದು, ಇನ್ನು RCB ಎರಡನೆಯ ಪಂದ್ಯ ಬಂದ್ಬಿಟ್ಟು CSK ಎದುರಿಗೆ ಭಾನುವಾರ ಅಂದರೆ 5 ಏಪ್ರಿಲ್ಗೆ ನಡೆಯಲಿದೆ. ಮತ್ತು ಈ ಪಂದ್ಯ ಬಂದ್ಬಿಟ್ಟು ಚಿನ್ನಸ್ವಾಮಿಯ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಈ ಪಂದ್ಯಕ್ಕೆ ಎಲ್ಲ ಅಭಿಮಾನಿಗಳು ತುಂಬಾನೇ ಒಂದು ಉತ್ಸುಕತೆಯಿಂದ ಕಾಯುತ್ತಾ ಇದ್ದಾರೆ. ಆದರೆ ಫ್ರೆಂಡ್ಸ್, ಈ ಪಂದ್ಯಕ್ಕಿಂತ ಮುಂಚೆ ನಮ್ಮ RCBಯ ಪ್ಲೇಯಿಂಗ್ 11ನಲ್ಲಿ 2 ಅತಿ ದೊಡ್ಡ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ. ಹೌದು ಫ್ರೆಂಡ್ಸ್, ಮೊದಲ ಪಂದ್ಯದಲ್ಲಿ ಜಾಸ್ ಹೇಜಲ್ವುಡ್ ಅವರಿಗೆ ಇಂಜರಿಯ ಸಮಸ್ಯೆ ಇದ್ದಿದ್ದರಿಂದ ಇವರು SRH ಮುಂದಿನ ಪಂದ್ಯವನ್ನು ಮಿಸ್ ಮಾಡಿದ್ರು. ಮತ್ತು ಇವರ ಬದಲಿಗೆ ಜಾಕೋಬ್ ಡುಫಿಯರು ಆಡಿದ್ದು, ಇವರಂತೂ ಆ ಪಂದ್ಯದಲ್ಲಿ ಮ್ಯಾನ್ ಆಫ್ ದ ಮ್ಯಾಚೇ ಆದರು. ಇನ್ನೊಂದು ಕಡೆ ಫಾಸ್ಟ್ ಬೌಲರ್ ಆಗಿ ಮೊದಲ ಪಂದ್ಯದಲ್ಲಿ RCBಯ ಪರವಾಗಿ ಅಭಿನಂದನ್ ಸಿಂಗ್ ಅವರು ಆಡಿದ್ದು, ಇವರು ಕೂಡ ಅಷ್ಟೇನು ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಅನ್ನು ಕೊಡಲಿಲ್ಲ. ಅಂದರೆ ಇವರು ಟೋಟಲ್ ಆಗಿ 3 ಓವರ್ಸನ್ನು ಹಾಕಿದ್ದು, ಆ 3 ಓವರಲ್ಲಿ ಇವರು 38 ರನ್ ಅನ್ನು ಕೊಟ್ಟರು. ಮತ್ತು ಇವರು ಕೇವಲ 1 ವಿಕೆಟನ್ನು ಗಳಿಸಿದ್ದು, ಇವರ ಇಕಾನಮಿಲಿ 12ಕ್ಕಿಂತ ಮೇಲೆ ಇತ್ತು. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ RCBಯ CSK ಮುಂದಿನ ಪಂದ್ಯಕ್ಕೆ ಹೊಸ ಪ್ಲೇಯಿಂಗ್ 11 ಯಾವ ಥರ ಇರುತ್ತೆ ಅಂತ. ಇನ್ನೊಂದು ಕಡೆ ನಾವು CSK ಬಗ್ಗೆ ಮಾತಾಡೋದಾದರೆ, ಇವರು ನಿನ್ನೆ RR ಮುಂದೆ ಪಂದ್ಯವನ್ನು ಆಡಿದ್ದು, ಆ ಪಂದ್ಯದಲ್ಲಿ ಇವರು ಒನ್ ಸೈಡೆಡ್ ಆಗಿ ಸೋತರು. ಅಂದರೆ ಇವರು ಮೊದಲ ಬ್ಯಾಟಿಂಗನ್ನು ಮಾಡಿ ಕೇವಲ 127 ರನ್ಸನ್ನು ಹೊಡೆದಿದ್ದು, ಇದನ್ನು ರಾಜಸ್ಥಾನ್ ರಾಯಲ್ಸ್ ಅವರು 12 ಓವರಲ್ಲಿ ಚೇಸ್ ಮಾಡಿದರು. ಹಾಗಾಗಿ CSK ಸ್ಟಾರ್ಟಿಂಗ್ ಅಂತೂ ಈ ಬಾರಿ IPLಗೆ ಕೂಡ ತುಂಬಾನೇ ಕಳಪೆಯಾಗಿ ಆಗಿದೆ. ಸೊ ಈಗ ನಾವು CSK ಮುಂದಿನ ಪಂದ್ಯಕ್ಕೆ RCBಯ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದಾದರೆ, ಈ ಪಂದ್ಯದಲ್ಲಿ ಕೂಡ RCBಯ ಪರವಾಗಿ ಓಪನರ್ಸ್ ಆಗಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರೇ ಆಡುತ್ತಾರೆ. ಹೌದು, ಮೊದಲ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು, ಇನ್ನೊಂದು ಕಡೆ ಫಿಲ್ ಸಾಲ್ಟ್ ಅವರು ಬ್ಯಾಟಿಂಗ್ ಅಲ್ಲಿ ಅಷ್ಟೇನು ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡದೇ ಹೋದ್ರು, ಫೀಲ್ಡಿಂಗ್ ಅಲ್ಲಿ 3 ಎಕ್ಸ್ಟ್ರಾರ್ಡಿನರಿ ಕ್ಯಾಚ್ ಅನ್ನು ಹಿಡಿದರು. ಹಾಗಾಗಿ ಓಪನಿಂಗ್ ಅಲ್ಲಂತೂ ಯಾವುದೇ ಚೇಂಜ್ ಆಗೋದಿಲ್ಲ. ಆ ನಂತರ ಮುಂದಿನ ಪಂದ್ಯಕ್ಕೆ ನಮಗೆ ನಂಬರ್ 3 ಆಟಗಾರನಾಗಿ ದೇವದತ್ ಪಡಿಕ್ಕಲ್ ಅವರೇ ನೋಡಲಿಕ್ಕೆ ಸಿಗುತ್ತಾರೆ. ಹೌದು ಫ್ರೆಂಡ್ಸ್, ದೇವದತ್ ಪಡಿಕ್ಕಲ್ ಅವರು ಕೂಡ ಮೊದಲ ಪಂದ್ಯದಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನು ಮಾಡಿದ್ದು, ಇವರ ಸ್ಟ್ರೈಕ್ ರೇಟ್ ಕೂಡ 200ಕ್ಕಿಂತ ಅಧಿಕ ಇತ್ತು. ಹಾಗಾಗಿ ನಂಬರ್ 3ಯಲ್ಲಿ ಕೂಡ ನಮಗೆ ಇವರೇ ನೋಡಲಿಕ್ಕೆ ಸಿಗುತ್ತಾರೆ. ಆಮೇಲೆ 4ನೇ ಕ್ರಮಾಂಕದಲ್ಲಿ ಬಂದ್ಬಿಟ್ಟು ನಮ್ಮ ಕ್ಯಾಪ್ಟನ್ ರಜತ್ ಪಡಿದಾರ್ ಅವರು ಆಡಲಿದ್ದು, ಇವರು ಕೂಡ SRH ಮುಂದಿನ ಪಂದ್ಯದಲ್ಲಿ ಅಟ್ಯಾಕಿಂಗ್ ಆಗಿ ಬ್ಯಾಟಿಂಗ್ ಅನ್ನು ಮಾಡಿದ್ರು. ಆ ನಂತರ ನಂಬರ್ 5ಯಲ್ಲಿ ಬಂದ್ಬಿಟ್ಟು ಜಿತೇಶ್ ಶರ್ಮಾ ಅವರು ಆಡಲಿದ್ದು, ನಂಬರ್ 6ಲ್ಲಿ ಬಂದ್ಬಿಟ್ಟು ಟಿಮ್ ಡೇವಿಡ್ ಅವರು ಆಡುತ್ತಾರೆ. ಆಮೇಲೆ ನಂಬರ್ 7ಲ್ಲಿ ಕೃಣಾಲ್ ಪಾಂಡ್ಯ ಅವರು ಆಡಿದರೆ, ನಮಗೆ ನಂಬರ್ 8ಲ್ಲಿ ಭುವನೇಶ್ವರ್ ಕುಮಾರ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಹೌದು, ನಾನಿಲ್ಲಿ ರೊಮಾರಿಯೋ ಶೆಫರ್ಡ್ ಅವರನ್ನು ಪ್ಲೇಯಿಂಗ್ 11ನಲ್ಲಿ ಇಡಲಿಲ್ಲ. ಇದಕ್ಕೆ ಮುಖ್ಯವಾದ ರೀಸನ್ ಏನಪ್ಪ ಅಂದರೆ, ನಮ್ಮ ಬ್ಯಾಟಿಂಗ್ ಟಾಪ್ ಆರ್ಡರ್ ತುಂಬಾ ಸ್ಟ್ರಾಂಗ್ ಆಗಿದ್ದು, ನಮಗಿಲ್ಲಿ ಟೇಲ್ ಎಂಡರ್ಸ್ನ ಅಗತ್ಯವೇ ಬರುವುದಿಲ್ಲ. ಸೊ ಇಲ್ಲಿ ನಾವು ಯಾವುದೇ ಒಂದು ಪಂದ್ಯದಲ್ಲಿ ಮೊದಲಿಗೆ ಬ್ಯಾಟಿಂಗನ್ನು ಆಡಿದ್ರಿ, ನಾವು ರೊಮಾರಿಯೋ ಶೆಫರ್ಡ್ ಮತ್ತು ಜಾಕೋಬ್ ಡುಫಿ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಡಬಹುದು. ಯಾಕೆಂದರೆ ಇಲ್ಲೇನಾದರೂ RCBಯ ಬ್ಯಾಟಿಂಗ್ ಕೊಲಾಪ್ಸ್ ಆದರೆ RCBಲಿ ರೊಮಾರಿಯೋ ಶೆಫರ್ಡ್ ಅವರನ್ನು ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಂದು ಬ್ಯಾಟಿಂಗನ್ನು ಮಾಡಿಸಿ, ಆ ನಂತರ 1 ಅಥವಾ 2 ಓವರ್ ಬೌಲಿಂಗ್ ಕೂಡ ಮಾಡಿಸಬಹುದು. ಅದೇ ಇನ್ನೊಂದು ಕಡೆ ನಮಗೆ ಮೊದಲು ಬ್ಯಾಟಿಂಗನ್ನು ಆಡುವಾಗ ರೊಮಾರಿಯೋ ಶೆಫರ್ಡ್ ಅವರ ಅಗತ್ಯ ಬರದೇ ಹೋದರೆ, ನಾವಿಲ್ಲಿ ಜಾಕೋಬ್ ಡುಫಿ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಂದು ಅವರಿಂದ 4 ಓವರ್ಸನ್ನು ಮಾಡಿಸಬಹುದು. ಆಗ ಮಾತ್ರ ನಾವಿಲ್ಲಿ ಪ್ಲೇಯಿಂಗ್ 11ನಲ್ಲಿ ಜಾಕೋಬ್ ಡುಫಿ, ಜಾಸ್ ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಈ 3 ದಿಗ್ಗಜ ಫಾಸ್ಟ್ ಬೌಲರ್ಸನ್ನು ಒಟ್ಟಿಗೆ ಆಡಿಸಬಹುದು. ಸೊ ನಿಮಗೇನಿಸುತ್ತೆ, RCB ಈ ಒಂದು ಪ್ಲಾನ್ ಅನ್ನು ಯೂಸ್ ಮಾಡಬಹುದಾ? ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ನಂತರ ನಂಬರ್ 10ರಲ್ಲಿ ಬಂದ್ಬಿಟ್ಟು ಜಾಸ್ ಹೇಜಲ್ವುಡ್ ಅವರು ಆಡಲಿದ್ದು, 11ನೇ ಸ್ಥಾನದಲ್ಲಿ ಸುಯೇಶ್ ಶರ್ಮಾ ಅವರು ಆಡುತ್ತಾರೆ. ಸೊ ಇದು ಆಗಲಿದೆ CSK ಮುಂದಿನ ಪಂದ್ಯಕ್ಕೆ ನನ್ನ ಪ್ರಕಾರ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11. ನಿಮಗೆ ಏನನಿಸುತ್ತೆ, ಮುಂದಿನ ಪಂದ್ಯದಲ್ಲಿ ರೊಮಾರಿಯೋ ಶೆಫರ್ಡ್ ಮತ್ತು ಜಾಕೋಬ್ ಡುಫಿ ಅವರ ಮಧ್ಯೆ ಯಾರು ಆಡಬಹುದು? ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇನೋ, ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬೈ.